ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ಶ್ರೀ ಕೆಂಪಣ್ಣ ಸ್ವಾಮಿ ಹಾಗೂ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ಆಶ್ರಯದಲ್ಲಿ 2025-26ನೇ ಸಾಲಿನ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಶೀರ್ವದಿಸಿ ಮಾತನಾಡಿದ ವಿಜಯಪುರ ಹಾಗೂ ಶ್ರೀ ಸ್ಫಟಿಕಪುರಿಯ ಮಹಾಸಂಸ್ಥಾನದ ಗುರಪ್ಪಸ್ವಾಮಿ ಮಠದ ಪೀಠಾಧ್ಯಕ್ಷ ಪ್ರಯತ್ನಗಳು ಏರುಪೇರಾಗುವಂಥ ಪ್ರಯತ್ನಗಳೇನಾದರೂ ನಡೆದರೆ ಅದನ್ನ ಈ ಸಮುದಾಯ ಬಹಳ ನೇರವಾಗಿ ಪ್ರಶ್ನೆ ಮಾಡುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅದಾಗಲ್ಲ ಅಂದರೆ ನಾನು ನಂಬಿದ್ದೀನಿ. ಇದರಲ್ಲಿ ಬಹಳ ನಾವು 16-17% ಈ ರಾಜ್ಯದಲ್ಲಿ ಇದ್ದೀವಿ. ನಮಗೆ ಸಿಗ್ತಾ ಇರುವಂಥದ್ದು ಕೇವಲ 4% ಅಲ್ವಾ? ಅದು ಏನಕ್ಕೂ ಸಾಲ ನಮಗಿರೋ ಅದರಲ್ಲೂ ಕೂಡ ಬೇರೆ ಬೇರೆ ಸಮುದಾಯದ ಜೊತೆ ನಾವು ಆ ಮೀಸಲಾತಿಯನ್ನ ಶೇರ್ ಮಾಡಬೇಕಾಗ್ತದೆ. ನಮಗೊಂದು 13-14-15% ಕೊಡಿ ಅಂತ ಕೇಳ್ತೀವಿ, ಅದು ಸಾಧ್ಯವಿಲ್ಲ. ಇರೋದೇ 50%. ಅದ್ರ ಮೇಲಾದ್ರೆ ಸುಪ್ರೀಂ ಕೋರ್ಟ್ ಚಾಟಿ ತಗೊಳುತ್ತೆ. ಅದರಿಂದ ಆ 50% ಎಲ್ಲರಿಗೂ ಶೇರ್ ಮಾಡಬೇಕು. ಆದರೆ ಇವರಿಗೆ ಆಗಿರುವಂಥ ಅನ್ಯಾಯವನ್ನು ನೀವು ಎಲ್ಲಿ ಸರಿಪಡಿಸ್ತೀರಿ? ಈಗ ಅದನ್ನು ತೆಗೆದು ಇನ್ನೇನು ಮಾಡಬೇಕಾಗಿದೆ ಅಂತೇಳಿ ಹೊರಟಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಅದೆಲ್ಲ ವರದಿ ಹೊರಗೆ ಬಂದ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತದೆ ಗೊತ್ತಿಲ್ಲ. ಆದರೆ ಇದು ಶ್ರಮವನ್ನ ಕಾಯಕವನ್ನ ನಂಬಿ ಬದುಕುವಂತ ಸಮುದಾಯ. ಇದು ಬಡತನ ರೇಖೆಗಿಂತ ಕೆಳಗಿರುವಂತ ಸುಮಾರು 70ಕ್ಕೂ ಹೆಚ್ಚು % ಆ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡುವಂತ ಜೀವಿಸುವಂತ ಒಂದು ಸಮುದಾಯ. ಹಾಗಾಗಿ ಈ ನಾಡಿನ ಬಹುದೊಡ್ಡ ಸಮುದಾಯಗಳನ್ನ ನೀವು ಕೇವಲ ಸಂಖ್ಯೆಯ ಆಧಾರದ ಮೇಲೆ ಸಾಮಾಜಿಕವಾಗಿ ಇವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದಾರೆ ಅಂತ ಏನಾದರೂ ತಪ್ಪು ಕಲ್ಪನೆಯಿಂದ ಅನ್ಯಾಯಕ್ಕೇನಾದರೂ ನೀವು ಒಳಪಡಿಸಿದ್ರೆ ಅದನ್ನ ಈ ಸಮುದಾಯ ಮೌನವಾಗಿ ಕುಳಿತು ಕೇಳಿಸಿಕೊಳ್ಳುವುದಿಲ್ಲ. ಜಗದ್ಗುರು ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಕಾಯಕವೇ ಕೈಲಾಸವೆಂದು ನಂಬಿ ಈ ನಾಡಿನಲ್ಲಿ ತಳ ಸಮುದಾಯದ ಧ್ವನಿ ಇಲ್ಲದ ಸಮುದಾಯಗಳಿಗೆ ಮುಖ್ಯವಾಹಿನಿಯಲ್ಲಿ ತರಲು ಪ್ರಮುಖ ಪಾತ್ರ ವಹಿಸಿದ ನಾಡಪ್ರಭು ಕೆಂಪೇಗೌಡ ಅವರಿಗೆ ಸಿಗಬೇಕಾದ ಗೌರವವನ್ನು ಸರ್ಕಾರದವರು ಕೊಡಬೇಕಾಗುತ್ತದೆ ಎಂದು ಹೇಳುವ ಮೂಲಕ ಒಕ್ಕಲಿಗರ ಪರವಾಗಿ ಧ್ವನಿ ಎತ್ತಿದರು ಎಂದರು. ಕೆಂಪೇಗೌಡರು ಕೇವಲ ಬೆಂಗಳೂರು ನಿರ್ಮಾತೃ ಅಲ್ಲ, ಈ ನಾಡು ಕಟ್ಟಿದವರು. ಕೃಷ್ಣಗಿರಿ, ಚಿತ್ತೂರು, ಕೇರಳ ಗಡಿವರೆಗೆ ತಮ್ಮ 13 ವರ್ಷಗಳ ಆಡಳಿತದಲ್ಲಿ ಗೌಡರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮಾಡಿದರು. ಅಂತಹ ವಂಶಸ್ಥರಲ್ಲಿ ಜನಿಸಿರುವ ನಿಮಗೆ ನಾಯಕತ್ವದ ಗುಣ ರಕ್ತಗತವಾಗಿದೆ. ತಾವು ಸಂಸ್ಕಾರವನ್ನು ಹೊಂದಿರುವ ವಿದ್ಯೆಯನ್ನು ಪಡೆದು ದೇಶಕ್ಕೆ ಪ್ರಪಂಚಕ್ಕೆ ಕೊಡುಗೆ ನೀಡುವಂತಹ ಸಾಧಕರಾಗಬೇಕು. ತಮ್ಮ ಸಾಧನೆಯಲ್ಲಿ ಬೆವರು ಹರಿಸುತ್ತಿರುವ ತಂದೆ ತಾಯಿಯರ ಗೌರವ ನೀಡುವಂತಹ ಮಕ್ಕಳಾಗಬೇಕು ಎಂದರು. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಬೇಕು ಎಂಬ ಕಾರಣಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ವೈದ್ಯರು ಮತ್ತು ಇಂಜಿನಿಯರ್ಗಳಾಗಲು ಆಸಕ್ತಿ ವಹಿಸುತ್ತಿದ್ದಾರೆ. ಆದರೆ ಕೇವಲ 30-35 ವರ್ಷಗಳ ಅವಧಿಯಲ್ಲಿ ಅವರು ಡಿಪ್ರೆಷನ್ಗೆ ಹೋಗುತ್ತಿರುವುದು ನೋವಿನ ಸಂಗತಿ. ಈ ವಿಚಾರವನ್ನು ಪೋಷಕರು ಗಂಭೀರವಾಗಿ ಪರಿಗಣಿಸಬೇಕು. ಮೊದಲು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಹೊಂದಿರುವ ಶಿಕ್ಷಣವನ್ನು ನೀಡಬೇಕು. ಆ ಮೂಲಕ ಮಕ್ಕಳನ್ನು ದೇಶದ ಸಮಾಜದ ಆಸ್ತಿಗಳಾಗಿ ರೂಪಿಸಬೇಕು ಎಂದು ಸ್ವಾಮೀಜಿಗಳು ಉಪದೇಶ ನೀಡಿದರು. ರಾಜ್ಯದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪನೆ ಮಾಡಿಕೊಂಡು ಸಮುದಾಯದ ಏಳಿಗೆಯ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರ ನೀಡುತ್ತಿರುವುದು ಶ್ರೀ ಕೆಂಪಣ್ಣ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ರಾಜ್ಯದಲ್ಲಿಯೇ ಅಗ್ರಸ್ಥಾನವನ್ನು ಹೊಂದಿದೆ. ಈ ಟ್ರಸ್ಟ್ನ ಮೂಲಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಮೂಲಕ ಸಮಾಜದಲ್ಲಿರುವ ಎಲ್ಲ ವರ್ಗದ ತಂಡವರ್ಗದ ಅಸಹಾಯಕರಿಗೂ ಸಹ ಓದಬೇಕು. ಅಂತಹ ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಎಂದು ಟ್ರಸ್ಟ್ನ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಸಲಹೆ ನೀಡಿದರು. ಎಫ್. ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ.